ಫುಟ್ಪಾತ್ನಲ್ಲಿ ಸುಮಾರು 70 ವರ್ಷದಿಂದ ಕೆಲಸ ಮಾಡ್ತಿರುವಂತಹ ಒಬ್ಬರು ಮಹಿಳೆ ಇದ್ದಾರೆ. ಅವ್ರಿಗೆ ಯಾವ ರೀತಿ ಕಷ್ಟ ಆಗ್ತಿದೆ ಫುಟ್ಪಾತ್ ತೆರವಿನಿಂದ ಅವ್ರು ಹೇಳ್ತಾ ಹೋಗ್ತಾರೆ, ಕೇಳೋಣ. ಮ್ಯಾಮ್ ನಮಸ್ತೆ. ನಮಸ್ತೆ, ನನ್ನ ಹೆಸರು ವಂಜಾ ಅಂತ. ಇಲ್ಲೇ ವ್ಯಾಪಾರ ಮಾಡ್ತೀವಿ. ಸುಮಾರು ನಮ್ಮ ಅಜ್ಜಿ ತಾತನ ಕಾಲದಿಂದ ವ್ಯಾಪಾರ ಮಾಡ್ಕೊಂಡು ಬರ್ತಾ ಇದ್ದೀವಿ. ಈಗ ಬೆಂಗಳೂರಲ್ಲಿ ಆಲ್ರೆಡಿ ಎಲ್ಲ ಕಡೆ ಫುಟ್ಪಾತ್ ಅವ್ರನ್ನ ಎತ್ತಿಸ್ತಾ ಇದ್ದಾರಲ್ಲ, ಅದನ್ನೇ ಜೀವನ ಕಟ್ಕೊಂಡು ಮನೆ ಬಾಡಿಗೆ, ಮಕ್ಳಿಗೆ ಫೀಸು ಮತ್ತು ಬೇಕಾದಷ್ಟು ಖರ್ಚಿರುತ್ತಲ್ಲಮ್ಮ. ನಾವು ಬಡವರು, ಮಿಡ್ಲ್ ಕ್ಲಾಸ್ ಜನದವರು ಏನೋ ಬಡ್ಡಿಗೆ ತೊಗೊಂಡು ವ್ಯಾಪಾರ ಮಾಡ್ತಾ ಇದ್ದಾರೆ. ಏಕಾಏಕಿ ಬಂದು ಎತ್ತಿ ಅಂದರೆ ಇವಾಗ ಬೈರೇಗೌಡರು ಏನು ಹೇಳಿದ್ರು ಅಂದರೆ ಬರೀ 20% ಮಾತ್ರ ಕಾರ್ಯಾಚರಣೆ ಮಾಡ್ತೀನಿ ಅಂದರು. ಬೆಂಗಳೂರು ಪೂರ್ತಿ ಮಾಡ್ತಾ ಇದ್ದಾರೆ. ಅದನ್ನು ಅವ್ರು ಗಮನಿಸಬೇಕು. ಮತ್ತು ಬೀದಿ ವ್ಯಾಪಾರದ ಆ್ಯಕ್ಟಲ್ಲಿ, ಕಾನೂನು ಎರಡೂ ಇದೆ. ಅದನ್ನು ಕೂಡ BBMP ಅವ್ರನ್ನೂ ಪಾಲನೆ ಮಾಡಬೇಕು. ನಾವು ಕೂಡ ಕಾನೂನಿಗೆ ತಲೆ ಬಾಗಿಸಿ ಪಬ್ಲಿಕ್ಗಾಗಲಿ ಟ್ರಾಫಿಕ್ಗಾಗಲಿ ತೊಂದರೆ ಕೊಡ್ದಿರ ನಾವು ಕುತ್ಕೋಬೇಕು, ನಾವು ಕೂಡ ಸಹಕರಿಸ್ಬೇಕು. ಅವ್ರು ಅದನ್ನು ಗಮನಿಸ್ಕೋಬೇಕು ಮೇಡಮ್. ಇವಾಗ ಎಷ್ಟು ಕಡೆ ಎತ್ತಿಸಿದ್ದಾರೆ, ಎಲ್ಲರೂ ಅಳ್ತಾ ಇದ್ದಾರೆ. ನಮಗೆ ಬೇಜಾರಾಗುತ್ತೆ ನೋಡೋದಕ್ಕೆ. ನಾವು ಡೈಲಿ ಫೇಸ್ಬುಕ್ಕು TV ನೋಡಿ ನಮಗೆ ಬೇಜಾರಾಗುತ್ತೆ. ನಾವು ಕೂಡ 2011ರಲ್ಲಿ ಕಾನೂನೇ ಬಂದಿರಲಿಲ್ಲ. ಆವಾಗ ಪೂರ್ತಿ ಗಾಂಧಿ ಬಜಾರ್ ಎತ್ತಿಸಿದ್ರು. ಇದೇ ಮೀಡಿಯಾದವರು ನಮಗೆ ಸಪೋರ್ಟ್ ಮಾಡಿದ್ದೀರಾ. ಅವತ್ತಿನ ದಿನ ಬಂದು ಹಗಲು ರಾತ್ರಿ ಅಂದಿರ ನಮ್ಮ ಜೊತೇಲಿದ್ದು ನಮಗೆ ಸಪೋರ್ಟ್ ಕೊಟ್ಟಿದ್ದೀರಾ. ಇವತ್ತು ಕೂಡ ಎಲ್ಲ ಕಡೆ ಅದೇ ರೀತಿ ಆಗ್ತಾ ಇದೆ. ಎರಡನೇ ಸಲ ನನಗೆ ಗೊತ್ತಿರೋ ಹಾಗೆ ಲಾಸ್ಟ್ ಇಯರು ಕೂಡ ಇದೇ ರೀತಿ ಮಾರ್ಷಲ್ಸ್ಗಳೆಲ್ಲ ಬಂದುಬಿಟ್ಟು ತೆರವು ಕಾರ್ಯಾಚರಣೆ ಆಗಿತ್ತು. ಇವಾಗ ಮತ್ತೆ ಆಗ್ತಾ ಇದೆ. ಇದು ಪದೇ ಈ ಥರ ಮಾಡೋದ್ರಿಂದ ಜನಗಳ ಜೀವನದ ಮೇಲೆ ಎಷ್ಟು ಎಫೆಕ್ಟ್ ಆಗುತ್ತೆ ಮೇಡಮ್? ಆಗುತ್ತೆ ಮೇಡಮ್. ಅದನ್ನೇ ನಂಬ್ಕೊಂಡು ಬದುಕು ಕಟ್ಕೊಂಡಿದ್ದಾರೆ. ಈ ಲಾಕ್ಡೌನಲ್ಲೆಲ್ಲ ಸುಮಾರು ಜನ ಹೊಟ್ಟೆಗೆ ಊಟ ಇಲ್ದಿರ ಕೆಲಸನ ಬಿಟ್ಬಿಟ್ಟು, ಕೆಲಸಗಳೇ ಇರ್ತಾ ಇರಲಿಲ್ವಲ್ಲ, ಲಾಕ್ಡೌನಲ್ಲಿ ಮನೇಲೇ ಇರ್ತಾಯಿದ್ರು ಯಾವಾಗ್ಲೂ. ಆ ಟೈಮಲ್ಲಿ ಬೀದಿ ವ್ಯಾಪಾರ ಮಾಡಿಕೊಂಡು ಜೀವನ ನಡೆಸೋರಿದ್ದಾರೆ. ಆಟೋ ಡ್ರೈವರ್ ಇರ್ಬೋದು, ಕ್ಯಾಬ್ ಚಾಲಕರು ಇರ್ಬೋದು. ಆ ಟೈಮಲ್ಲೆಲ್ಲ ಬೀದಿ ವ್ಯಾಪಾರ ಮಾಡೋಕ್ಕೆ ಬಂದರು. ಸೊಪ್ಪು, ತರಕಾರಿ, ಹೂವು. ಇವಾಗ ಅವರೆಲ್ಲ ಕಂಟಿನ್ಯೂ ಆಗಿದ್ದಾರೆ. ಮತ್ತು ಅವ್ರ ಜೀವನ ಏನು? ಈಗ ನೀವು ಅಂಗಡಿ ತೆರವುಗೊಳಿಸ್ಬಿಟ್ರೆ ತಾತ್ಕಾಲಿಕ ವ್ಯವಸ್ಥೆ ಮಾಡಿಕೊಡಿ, ಪರಿಹಾರ ವ್ಯವಸ್ಥೆ ಯಾವುದಾದ್ರೂ ಮಾಡಿಕೊಡಿ. ಯಾವುದೂ ಮಾಡಿದಿರ ಏಕಾಏಕಿ ಬಂದು ಎಲ್ಲ ಕಡೆ ಬೆಂಗಳೂರು ಆಲ್ರೌಂಡ್ ತೆಗೆಸ್ತಾ ಇದ್ದೀರಲ್ಲ, ತಪ್ಪಲ್ವಾ? ಹೌದು, ನಾವು ಇಲ್ಲೇ ಹುಟ್ಟು ಬೆಳೆದಿದ್ದೀವಿ, ನಾವು ಕನ್ನಡದವರೇ. ಈಗ ಏನಾಗ್ತಾ ಇದೆ, ಕಮೆಂಟ್ ಬಾಕ್ಸ್ಗಳೆಲ್ಲ ನೋಡಿ ನಮಗೆ ಕನ್ನಡಿಗರಲ್ಲ ಅಂತ ಬೇಜಾರಾಗ್ತಾ ಇದೆ. ಖಂಡಿತ ನಾವಿಲ್ಲಿ ಲೋಕಲ್ ಅವರೇ, ಕರ್ನಾಟಕದವ್ರಿಗೆ ಫಸ್ಟು ಪ್ರಾಮುಖ್ಯತೆ ಕೊಡಿ.